ನಮಸ್ಕಾರ. ಇವತ್ತು ನಾವು ನೆಪೋಲಿಯನ್ ಹಿಲ್ ಅವರ ಆ ಫೇಮಸ್ ಪುಸ್ತಕ ಇದೆಯಲ್ಲ, ಥಿಂಕ್ ಆಂಡ್ ಗ್ರೋ ರಿಚ್, ಅದರ ಕನ್ನಡ ಸಾರಾಂಶ ಸಮೃದ್ಧಿ ಚಿಂತನೆ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಯಶಸ್ಸು, ಸಂಪತ್ತು ಅಂದ್ರೆ ಬರೀ ಹೊರಗಿನ ಪ್ರಯತ್ನ ಅಲ್ಲ, ಅದು ನಮ್ಮ ಮನಸ್ಸಿಂದಲೇ ಶುರುವಾಗುತ್ತೆ ಅಂತ ಈ ಸಾರಾಂಶ ಹೇಳುತ್ತೆ. ಹೌದು, ಕರೆಕ್ಟ್. ಮೊದಲಿಗೆ ಆ ಅಡಿಪಾಯ ಅಂತಾರಲ್ಲ, ಬಲವಾದ ಇಚ್ಛೆ, ಅದ್ರ ಬಗ್ಗೆ ಮಾತಾಡೋಣ. ಖಂಡಿತ. ನೋಡಿ, ಇದು ಸುನ್ನೆ ಏನೋ ಒಂದು ಆಸೆ ಪಡೋದಲ್ಲ. ಸಾರಾಂಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದೊಂದು ತೀವ್ರವಾದ, ಅಂದ್ರೆ ಒಂದು ಉರಿಯೋ ತರಹದ ಬಯಕೆ ಇರಬೇಕು, ಜೊತೆಗೆ ಗುರಿ ಸ್ಪಷ್ಟವಾಗಿರಬೇಕು. ಅಂದ್ರೆ ಏನಾದ್ರೂ ಸಾಧಿಸ್ಬೇಕು ಅನ್ನೋದಕ್ಕೆ ಅದೇ ಮೊದಲ ಸ್ಟೆಪ್, ಅದೇ ಮೊದಲ ಕಿಡಿ. ಹೌದು. ಸರಿ, ಆ ಬಯಕೆ ಬಂತು ಅಂದ್ಕೊಳ್ಳಿ, ಆಮೇಲೆ ನಂಬಿಕೆ ಬೇಕು ಅಂತ ಸಾರಾಂಶ ಹೇಳುತ್ತೆ. ಅದು ಅಂದ್ರೆ ಬರೀ ಓಕೆ ನಾನ್ ಮಾಡ್ತೀನಿ ಅಂದ್ಕೊಳ್ಳೋದಾ, ಅಥವಾ ಬೇರೆ ಏನಾದ್ರೂ ಇದೆಯಾ? ಇಲ್ಲ, ಅದಕ್ಕಿಂತ ತುಂಬಾ ಆಳವಾದದು. ನಾವು ಅನ್ಕೊಂಡಿದ್ದನ್ನ ಸಾಧಿಸ್ತೀವಿ ಅನ್ನೋ ಒಂದು ಅಚಲವಾದ ವಿಶ್ವಾಸ ನಮ್ಮ ಸುಪ್ತ ಮನಸ್ಸಿನ ಮೇಲೆ, ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಡೈರೆಕ್ಟ್ ಆಗಿ ಪ್ರಭಾವ ಬೀರುತ್ತೆ. ಆ ಮೂಲಕ ನಮ್ಮ ನಂಬಿಕೆಗಳನ್ನ ಬಲಪಡಿಸುತ್ತೆ. ಎಕ್ಸಾಕ್ಟ್ಲಿ, ನಮ್ಮ ಆಂತರಿಕ ನಂಬಿಕೆಗಳನ್ನ ಬದಲಾಯಿಸಲು ಸಹಾಯ ಮಾಡುತ್ತೆ. ಸರಿ, ಹಾಗಾದ್ರೆ ಬಲವಾದ ಇಚ್ಛೆ ಆಯ್ತು, ನಂಬಿಕೆನೂ ಬಂತು, ಮುಂದೆ ಕೆಲ್ಸ ಮಾಡೋಕೆ ಜ್ಞಾನ ಬೇಕಲ್ವೇ? ಇಲ್ಲಿ ವಿಶೇಷ ಜ್ಞಾನ ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಜನರಲ್ ನಾಲೆಡ್ಜ್ ಸಾಕಾಗಲ್ವಾ? ಒಳ್ಳೆ ಪಾಯಿಂಟ್. ಹೌದು, ವಿಶೇಷ ಜ್ಞಾನ ಅಂದ್ರೆ ಯಶಸ್ಸಿಗೆ ಬೇಕಾದ ಸ್ಪೆಸಿಫಿಕ್ ಫೀಲ್ಡ್ನಲ್ಲಿ ಪರಿಣತಿ. ಓಕೆ. ಈಗ ನೋಡಿ, ಬರೀ 1 ಡಿಗ್ರಿ ಅಥವಾ ಎಲ್ಲದರ ಬಗ್ಗೆ ಸ್ವಲ್ಪ ಗೊತ್ತಿರೋದಲ್ಲ, ಬದಲಿಗೆ ಆಯಾ ಕ್ಷೇತ್ರಕ್ಕೆ ಬೇಕಾದ ಪ್ರಾಕ್ಟಿಕಲ್ ಆಳವಾದ ತಿಳುವಳಿಕೆ. ಅದನ್ನ ಗಳಿಸೋಕೆ ಕಲಿತಲೇ ಇರ್ಬೇಕು. ಖಂಡಿತ, ನಿರಂತರ ಕಲಿಕೆ ಬೇಕು. ಆದ್ರೆ ಬರೀ ಜ್ಞಾನ ಇದ್ರೆ ಸಾಕಾಗಲ್ಲ, ಅದನ್ನ ಬಳಸೋಕೆ ಕಲ್ಪನಾ ಶಕ್ತಿ ಬೇಕು ಅಂತಾನೂ ಹೇಳ್ತಾರೆ. ಅಂದ್ರೆ ಇಮ್ಯಾಜಿನೇಷನ್. ಹೌದು, ಹೊಸ ಐಡಿಯಾಗಳನ್ನ ತರೋಕೆ, ಪ್ರಾಬ್ಲಮ್ಸ್ಗಳಿಗೆ ಕ್ರಿಯೇಟಿವ್ ಸೊಲ್ಯೂಷನ್ ಹುಡುಕೋಕೆ, ಇದಕ್ಕೆಲ್ಲ ಕಲ್ಪನಾ ಶಕ್ತಿ ಬೇಕೇ ಬೇಕು. ಆ ಕಲ್ಪನೆಗಳನ್ನ, ಆ ಐಡಿಯಾಗಳನ್ನ ನಿಜ ಮಾಡೋಕೆ ಒಂದು ದಾರಿ ಬೇಕಲ್ವೇ? ಹೌದು. ಅಲ್ಲಿ ಸೂಕ್ಷ್ಮ ಯೋಜನೆಯ ಪಾತ್ರ ಏನು? ಅದು ತುಂಬಾನೇ ಮುಖ್ಯ. ನಮ್ಮ ಕಲ್ಪನೆಗಳನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ವ್ಯವಸ್ಥಿತವಾದ ಪ್ಲಾನ್ ಬೇಕು. ಪ್ಲಾನಿಂಗ್ ಇಲ್ದೆ ಆಗಲ್ಲ. ಖಂಡಿತ ಇಲ್ಲ. ಅದರ ಜೊತೆಗೆ ಸಕ್ಸಸ್ಫುಲ್ ಜನರ ಇನ್ನೊಂದು ಕ್ವಾಲಿಟಿ ಬಗ್ಗೆ ಸಾರಾಂಶದಲ್ಲಿ ಒತ್ತು ಕೊಟ್ಟಿದ್ದಾರೆ, ಅದು ತಕ್ಷಣದ ನಿರ್ಧಾರ. ಓ ಹೌದು, ಅಂದ್ರೆ ಪ್ರೊಕ್ರಾಸ್ಟಿನೇಷನ್ ಮಾಡಲ್ಲ. ಕರೆಕ್ಟ್. ಅವ್ರು ಜಾಸ್ತಿ ಹೊತ್ತು ಯೋಚನೆ ಮಾಡ್ತಾ ಡೌಟ್ ಮಾಡ್ತಾ ಕೂರಲ್ಲ. ಒಮ್ಮೆ ಡಿಸೈಡ್ ಮಾಡಿದ್ರೆ ಅದಕ್ಕೆ ಕಮಿಟ್ ಆಗಿರ್ತಾರೆ, ಮತ್ತೆ ಎಷ್ಟೇ ಅಡೆತಡೆ ಬಂದ್ರೂ ದೃಢ ಸಂಕಲ್ಪದಿಂದ ಮುಂದುವರಿತಾರೆ. ಇದಕ್ಕೆ ಪರ್ಸಿಸ್ಟೆನ್ಸ್ ಅಂತಾರಲ್ಲ? ಹೌದು, ತಾಳ್ಮೆ, ನಿರಂತರ ಪ್ರಯತ್ನ ಎರಡೂ ಬೇಕು. ಈ ದೃಢ ಸಂಕಲ್ಪವನ್ನ ಉಳಿಸ್ಕೊಳ್ಳೋಕೆ ಬೇರೆಯವರ ಸಪೋರ್ಟ್ ಹೆಲ್ಪ್ ಆಗ್ಬಹುದಾ? ಬಹುಶಃ ಇಲ್ಲೇ ಆ ಮಾಸ್ಟರ್ ಮೈಂಡ್ ಕಾನ್ಸೆಪ್ಟ್ ಬರೋದಲ್ವಾ? ಖಚಿತವಾಗಿ. ಮಾಸ್ಟರ್ ಮೈಂಡ್ ಅಂದ್ರೆ ಬರೀ ಅಡ್ವೈಸ್ ತಗೊಳ್ಳೋದಲ್ಲ. ಹಿಲ್ ಅವರು ಹೇಳೋ ಹಾಗೆ ಒಂದೇ ತರಹದ ಗುರಿ ಅಥವಾ ಒಬ್ರಿಗೊಬ್ರು ಪೂರಕವಾದ ಸ್ಕಿಲ್ಸ್ ಇರೋಲು ಒಟ್ಟಿಗೆ ಸೇರಿದಾಗ ಅಲ್ಲಿ ಒಂದು ಥರ್ಡ್ ಮೈಂಡ್ ತರ ಒಂದು ಕಲೆಕ್ಟಿವ್ ಕ್ರಿಯೇಟಿವ್ ಎನರ್ಜಿ ಹುಟ್ಕೊಳ್ಳುತ್ತೆ. ಓ ಇಂಟ್ರೆಸ್ಟಿಂಗ್. ಇದು ಒಬ್ರೇ ಯೋಚನೆ ಮಾಡೋದಕ್ಕಿಂತ ಹೆಚ್ಚು ಪವರ್ಫುಲ್ ಆಗಿರುತ್ತೆ. ಜ್ಞಾನ, ಶಕ್ತಿ ಎಲ್ಲ ಒಂದೆಡೆ ಸೇರುತ್ತೆ. ಸಾರಾಂಶದಲ್ಲಿ ಇನ್ನೂ ಕೆಲವು ಯುನೀಕ್, ಸ್ವಲ್ಪ ಘನವಾದ ವಿಷಯಗಳು ಇವೆ ಅಲ್ವಾ? ಉದಾಹರಣೆಗೆ ಲೈಂಗಿಕ ಶಕ್ತಿಯ ಪರಿವರ್ತನೆ, ಅದು ಸ್ವಲ್ಪ ಕಾಂಟ್ರವರ್ಷಿಯಲ್ ಅನ್ಸ್ಬಹುದು ಕೆಲವರಿಗೆ. ಹೌದು. ಹಿಲ್ ಅವರು ಆ ಬೇಸಿಕ್ ಎನರ್ಜಿನ ಕೇವಲ ದೈಹಿಕವಾಗಿ ಖರ್ಚು ಮಾಡದೆ ಅದನ್ನ ದೊಡ್ಡ ಗುರಿಗಳ ಕಡೆಗೆ, ಅಂದ್ರೆ ಆಂಬಿಷನ್, ಕ್ರಿಯೇಟಿವಿಟಿ ಅಥವಾ ಕೆಲಸದಲ್ಲಿನ ಉತ್ಸಾಹದ ಕಡೆಗೆ ಕಾನ್ಷಿಯಸ್ ಆಗಿ ಡೈರೆಕ್ಟ್ ಮಾಡೋ ಬಗ್ಗೆ ಮಾತಾಡ್ತಾರೆ. ಓಕೆ. ಹಾಗೇನೆ ಮೆದುಳಿನ ಶಕ್ತಿ ಬಗ್ಗೆ ಹೇಳುವಾಗ, ನಮ್ಮ ಮೆದುಳು ಆಲೋಚನೆಗಳನ್ನ ಕಳಿಸೋ ಮತ್ತು ರಿಸೀವ್ ಮಾಡೋ ಒಂದು ಸೆಂಟರ್ ತರ ಅಂತ ಹೇಳ್ತಾರೆ, ಒಂದು ರೂಪಕವಾಗಿ. ಇದು ಅತೀಂದ್ರಿಯ ಬುದ್ಧಿ ಅಥವಾ 6ನೇ ಇಂದ್ರಿಯ ಅಂದ್ರಲ್ಲ, ಅದಕ್ಕೆ ಕನೆಕ್ಟೆಡ್ ಅದು. ಬಹುಶಃ 6ನೇ ಇಂದ್ರಿಯ ಅಂದ್ರೆ ಇಂಟ್ಯೂಷನ್ ಅಥವಾ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮತ್ತೆ ಆ ಯೂನಿವರ್ಸಲ್ ಇಂಟೆಲಿಜೆನ್ಸ್ ನಡುವಿನ ಕನೆಕ್ಷನ್ ಅಂತ ಸಾರಾಂಶ ಸೂಚಿಸುತ್ತೆ. ಇದು ಅನುಭವದಿಂದ ಮತ್ತೆ ಈ ಹಿಂದೆ ಹೇಳಿದ ತತ್ವಗಳನ್ನ ಪಾಲಿಸೋದ್ರಿಂದ ನಿಧಾನವಾಗಿ ಡೆವಲಪ್ ಆಗುತ್ತೆ ಅಂತ ಹೇಳಲಾಗಿದೆ. ಇದೆಲ್ಲ ಸೇರಿ ಒಬ್ಬ ವ್ಯಕ್ತಿಯ ಯಶಸ್ಸಿನ ಜರ್ನಿಯನ್ನ ಕಂಪ್ಲೀಟ್ ಮಾಡ್ತವೆ. ಒಟ್ಟಿನಲ್ಲಿ ನೋಡಿದ್ರೆ ನಮ್ಮ ಮನಸ್ಸಿನ ಭಾವನೆಗಳು, ನಮ್ಮ ನಂಬಿಕೆಗಳು, ನಮ್ಮ ಆಲೋಚನೆಗಳೇ ನಮ್ಮ ರಿಯಾಲಿಟಿಯನ್ನ ರೂಪಿಸುತ್ತವೆ ಅನ್ನೋದು ಕ್ಲಿಯರ್ ಆಗುತ್ತೆ. ಖಂಡಿತ. ಆ ಒಂದು ಲೈನ್ ಇದೆಯಲ್ಲ, ನೀವು ಮನಸ್ಸಿನಲ್ಲಿ ಏನು ನಿರ್ಧಾರಿಸುತ್ತೀರಿ ಮತ್ತು ಏನು ನಂಬುತ್ತೀರಿ ಅದನ್ನು ನೀವು ಸಾಧಿಸಬಹುದು, ಅದೇ ಇದರ ಕೋರ್ ಮೆಸೇಜ್ ಅನ್ಸುತ್ತೆ. ನಿಖರವಾಗಿ. ಮತ್ತು ಈ ಪ್ರಿನ್ಸಿಪಲ್ಸು ಬರೀ ದುಡ್ಡು ಮಾಡೋಕ್ ಮಾತ್ರ ಅಲ್ಲ. ಹೌದು.
ಜೀವನದ ಯಾವುದೇ ಕ್ಷೇತ್ರಕ್ಕೆ ಕೆರಿಯರ್, ರಿಲೇಷನ್ಶಿಪ್ಸ್, ಪರ್ಸನಲ್ ಗ್ರೋತ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಕೊನೆಗೆ ಹೇಳೋದಾದ್ರೆ ಮೈಂಡ್ ಕಂಟ್ರೋಲ್, ಕ್ಲಿಯರ್ ಗೋಲ್ ಮತ್ತೆ ನಿರಂತರ ಆಕ್ಷನ್ ಇವೇ ಸಕ್ಸಸ್ಗೆ ಬೇಸ್. ನಿಜಕ್ಕೂ ಇವೆಲ್ಲ ಟೈಮ್ಲೆಸ್ ತತ್ವಗಳು, ಇವತ್ತಿಗೂ ಅಷ್ಟೇ ರೆಲೆವೆಂಟ್. ಇಲ್ಲಿ ಒಂದು ಕ್ಯೂರಿಯಸ್ ಪ್ರಶ್ನೆ ಬರುತ್ತೆ ನೋಡಿ. ಹೇಳಿ. ಹಿಲ್ ಅವರು ಮಾಸ್ಟರ್ ಮೈಂಡ್ ಬಗ್ಗೆ ಬರೆದ ಕಾಲದಲ್ಲಿ ಜನರು ಫಿಸಿಕಲ್ ಆಗಿ ಭೇಟಿ ಮಾಡೋದು, ಒಟ್ಟಿಗೆ ಕೂತು ಚರ್ಚೆ ಮಾಡೋದು ಮುಖ್ಯವಾಗಿತ್ತು. ಹೌದು. ಆದರೆ ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ನಾವು ಜಗತ್ತಿನ ಯಾರ ಜೊತೆ ಬೇಕಾದರೂ ಆನ್ಲೈನ್ನಲ್ಲಿ ಕನೆಕ್ಟ್ ಆಗಬಹುದು. ಹೀಗಿರುವಾಗ ಈ ಮಾಸ್ಟರ್ ಮೈಂಡ್ ಕಾನ್ಸೆಪ್ಟ್ ಹೇಗೆ ಕೆಲಸ ಮಾಡಬಹುದು, ಅಥವಾ ಅದರ ಸ್ವರೂಪ, ಅದರ ಪವರ್ ಏನಾದ್ರೂ ಬದಲಾಗಿದೆಯಾ? ವಾವ್, ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಹೌದು, ಮುಂದಿನ ಚಿಂತನೆಗೆ ಇದೊಂದು ಒಳ್ಳೆ ಪಾಯಿಂಟ್.